लीजिए रिंकू सिंह, ये लीजिए, जीत गई भारत। ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಲಾಡಿ. ಭಾರತ ಪಾಕ್ ಏಷ್ಯಾ ಕಪ್ ಫೈನಲ್. ಟೆನ್ಷನ್, ಕುತೂಹಲ, ಗೆಲುವು ಯಾರ ಪಾಲಾಗುತ್ತೆ ಎನ್ನುವ ಆತಂಕ. ನಂತರದ ಘಟನೆ, ಟ್ರೋಫಿ ಸ್ವೀಕಾರ, ನಕ್ವಿ ಟ್ರೋಫಿ ಜೊತೆ ಪರಾರಿ, ಒಂದೇ ಮಾತರಂ ಘೋಷಣೆ, ಭಾರತ ಅಜಯ, ಸಿಂಧೂರ ಬಿಟ್ಟ ತಿಲಕ ವರ್ಮ, ಏಷ್ಯಾ ಕಪ್ ಸಾಗಿ ಬಂದ ದಾರಿ. ಏಷ್ಯಾ ಕಪ್ ಏಷ್ಯಾ ರಾಷ್ಟ್ರಗಳ ಕ್ರಿಕೆಟ್ ಶ್ರೇಷ್ಠತೆಯ ಅಳತೆಗೋಲು. 1984ರಲ್ಲಿ ಆರಂಭ. ಈವರೆಗೆ ಭಾರತ, ಶ್ರೀಲಂಕಾ, ಪಾಕಿಸ್ತಾನ ಚಾಂಪಿಯನ್ ಪಟ್ಟ ಏರಿದರೆ ಅದರಲ್ಲಿ ಭಾರತ ಹೈಯೆಸ್ಟ್ ವಿನ್ನರ್. ನಂತರದ ಸ್ಥಾನ ಶ್ರೀಲಂಕಾ. ಆದರೆ ಈ ಗೆಲುವಿದೆಯಲ್ಲ, ಅದು ವಿಶೇಷ, ರೋಮಾಂಚನ, ಖಚಿತ, ಗೆದ್ದಿರದೆ ಸಾಕ್ಷಿ. ಅಧಿಕಾರಕ್ಕೆ ನಕಾರ. ನಕ್ವಿ ಟ್ರೋಫಿ ಎತ್ತಾಕೊಂಡು ಹೋದ್ರ. ಅಧಿಕೃತ ವರದಿ ಪ್ರಕಾರ ಟ್ರೋಫಿ ಸ್ವೀಕಾರದ ಕ್ಷಣ ಭಾರತೀಯ ತಂಡ ಸಂಯಮದಿಂದ ಕೈಗೊಂಡರು. ಪ್ರೇಕ್ಷಕರ ನಡುವೆ ಹಸಿ ಬಿಸಿಯ ಚರ್ಚೆ. ಟ್ರೋಫಿ ಭಾರತ ಸ್ವೀಕರಿಸುತ್ತಾ ಇಲ್ವಾ ಎನ್ನುವುದೇ ಆಗಿತ್ತು. ಪಾಕ್ ಎಷ್ಟು ನಿರಾಸೆ ಅನುಭವಿಸಿತು ಅಂದರೆ, ನಗದು ಕ್ಯಾಶ್ ಚೆಕ್ ಬಿಸಾಕಿ ತಂಡದ ನಾಯಕ ಅಸಮಾಧಾನ ಹೊರಹಾಕಿದ್ರು. ಇದೊಂದು ಸಣ್ಣ ರಾಜಕೀಯ ಮಿಶ್ರಣ ಕೂಡ ತಂದುಕೊಟ್ಟಿತು. ಆದರೆ ತಂಡದ ಒಗ್ಗಟ್ಟು, ಅಭಿಮಾನಿಗಳ ಘೋಷಣೆ ಎಲ್ಲವನ್ನು ಮರೆಮಾಚಿತು. ಟ್ರೋಫಿ ಹಸ್ತಾಂತರ ಕ್ಷಣ ಸ್ಟೇಡಿಯಂನಲ್ಲಿ ಒಂದೇ ಘೋಷಣೆ, ಅದು ಒಂದೇ ಮಾತರಂ, ಭಾರತ ಒಂದೇ. ಆತ್ಮವಿಶ್ವಾಸ, ಏಕತೆ, ಜಯದ ಸಂತೋಷ ಎಲ್ಲವನ್ನು ಒಂದು ಕ್ಷಣದಲ್ಲಿ ತೋರಿಸಿತು. ಟೂರ್ನಿಯಲ್ಲಿ ಭಾರತ ಅಜೇಯವಾಗಿ ಯಾರಿಗೂ ಮಣಿಯದೆ ಚಾಂಪಿಯನ್ ಪಟ್ಟ ಏರಿದ್ರೆ ಅಭಿಮಾನಿಗಳಿಗೆ ಇದು ಕೇವಲ ಕ್ರಿಕೆಟ್ ಗೆಲುವಲ್ಲ, ರಾಷ್ಟ್ರಾಭಿಮಾನ ಜಗತ್ತಿಗೆ ಸಾರಿದ ವಿಜಯೋತ್ಸವ. ಭಾರತ ಪಾಕಿಸ್ತಾನ್ ಕ್ರಿಕೆಟ್ ಅಂದರೆ ಅದೊಂದು ಹೈ ವೋಲ್ಟೇಜ್ ಪಂದ್ಯ. ರಾಜಕೀಯ, UN ಶಹಬಾಜ್ ಶರೀಫ್ ಹೇಳಿಕೆ, ಪಾಕ್ ಅಣುಬಾಂಬು ಬೆದರಿಕೆ, ಸುಳ್ಳು ಪ್ರಚಾರ, ವಿಮಾನ ಹೊಡೆದ ಎನ್ನುವ ಮಿಥ್ಯ, ಟ್ರಂಪ್ಗೆ ಶಾಂತಿ ಪ್ರಶಸ್ತಿ ಕೊಡಬೇಕು. ಆದರೆ ಭಾರತದ ಹುಡುಗರಿದಾರಲ್ಲ, ಅವರು ಆಂಧ್ರು ನಿಧಾನಕ್ಕೆ ಆಟಕ್ಕೆ ಹೊಂದಿಕೊಂಡ್ರು. ವಿಜಯ ತಿಲಕ ಇಟ್ಟ ವರ್ಮ, ಸಂಜು ಚಿಕ್ಕ ಮೊತ್ತ ಕಲೆ ಹಾಕಿದ್ರು. ಭಾರತದ ವಿಜಯದಾರಿಯ ಕೊಂಡೊಯ್ಯಲಿ ಪೂರಕವಾಗಿತ್ತು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆಮೇಲೆ ನಡೆದಿದ್ದು ದುಬೆ ದರ್ಬಾರು. ದುಬೆ ಹಾಗೂ ತಿಲಕ್ ಹೊಡೆದ 2 ಸಿಕ್ಸರ್ ಪಾಕ್ ವಿಜಯ ಕಿತ್ತುಕೊಂಡು ಬಂತು. ಕೊನೆಗೆ ಔಪಚಾರಿಕ ಕೆಲಸ ರಿಂಕು ಸಿಂಗ್ ಮಾಡಿದರೆ ವಿಜಯದ ರನ್ ಹೊಡೆದ ಕೀರ್ತಿ ರಿಂಕು ಪಾಲಾಯಿತು. ಆದರೆ ಯುವ ಆಟಗಾರರು ವಿಕೆಟ್ ಬಿತ್ತು ಅಂತ ನರ್ವಸ್ ಆಗಲಿಲ್ಲ, ಧೈರ್ಯದಿಂದ ರನ್ ಬಾರಿಸಿದ್ರು. ಅರ್ಹವಾಗಿ ವಿಜಯ ಪ್ರಾಪ್ತಿ. ಘೋಷಣೆ, ಭಾರತ ಭಾರತ. ಸುಳ್ಳಿನಿಂದ ಜಗತ್ತನ್ನು ಮೆಚ್ಚಲು ಪ್ರಯತ್ನಿಸುವ ಪಾಕಿಸ್ತಾನ ಕ್ರಿಕೆಟ್ ಮೈದಾನದಲ್ಲಿಯೂ ಅಜಯ ಭಾರತಕ್ಕೆ ತರಬೇಕಾಯಿತು. ಮೈದಾನದಲ್ಲಿ ಭಾರತ ಕ್ರಿಕೆಟ್ ಟೀಮ್ ಆಪರೇಷನ್ ಸಿಂಧೂರ್ ಮೋದಿ ಭಾರತ ಟೀಮ್ ಅಭಿನಂದಿಸಿ ಹೇಳಿದ್ದು ಇದನ್ನೇ. ಪಂದ್ಯದ ನಂತರ ನಡೆದಿದ್ದು ಪಾಕ್ ಮಾನಹರಾಜು. UN ನಲ್ಲಿ ಸುಳ್ಳು ಹೇಳಿದ ಶರೀಫ್ ದೇಶದ ಜನರಿಗೆ ತಾವು ಶಕ್ತಿಶಾಲಿಗಳು ಎಂದು ಹೇಳಿದರು. ಕ್ರಿಕೆಟ್ ಮೈದಾನದಲ್ಲಿ ಪಾಕ್ ಸೋಲು ಮೈದಾನದಲ್ಲಿ ತೋರಿಸಿದ ನಿಜವಾದ ಜವಾಬ್ದಾರಿ. ಜಗತ್ತಿನ ಯಾವ ವೇದಿಕೆಯಲ್ಲಿ ಪಾಕಿಸ್ತಾನ ಸುಳ್ಳಾಡಿದರೂ ಮೈದಾನದಲ್ಲಿ ಭಾರತ ಸತ್ಯದ ಶಕ್ತಿ ತೋರಿಸಿದೆ. ಒಮ್ಮೆ ನೆನಪು ಮಾಡಿಕೊಳ್ಳಿ, ವಿಶ್ವಸಂಸ್ಥೆಯಲ್ಲಿ ಪಾಕ್ ಬೆಂಡೆತ್ತಿದ ಬೆತ್ತರ್ ಗೋಲೆಟ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ಭಾರತದ ಹುಡುಗರು ಏಷ್ಯಾ ಕಪ್ ಆರಂಭದಿಂದ ಟ್ರೋಫಿ ಸಚಿವರಿಂದ ಸ್ವೀಕಾರದ ತನಕ ಪಾಕ್ ಮಾನಹರಾಜು ಹಾಕಿದೆ. ಇದು ಭಾರತ ಏಷ್ಯಾ ಕಪ್ ಜಯದ ಕತೆ. ಟೆನ್ಷನ್, ಕುತೂಹಲ, ತಿರುವುಗಳು, ಕೊನೆಗೆ ವಿಜಯದ ಘೋಷಣೆ. ಏಷ್ಯಾ ಕಪ್ ಇತಿಹಾಸದಲ್ಲೇ ಇನ್ನೊಂದು ಚಿನ್ನದ ಅಕ್ಷರ. ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ.